ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಮಂಡ್ಯದ ಮದ್ದೂರು ಹೊಸ ರಾಜಕೀಯ ಶಕ್ತಿ ಕೇಂದ್ರವಾಗ್ತಿದೆಯಾ? ಮದ್ದೂರಿನಿಂದಲೇ ಕರ್ನಾಟಕಕ್ಕೆ ಹೊಸದೊಂದು ಬಲಿಷ್ಠ ರಾಜಕೀಯ ಪಕ್ಷ ಹುಟ್ಟುತ್ತದೆಯಾ? ಆ ಹೊಸ ಪಕ್ಷ ಹಿಂದುತ್ವದ ಹೊಸ ಶಕ್ತಿಯಾಗಿ ಬೆಳೆದು ಬಿಜೆಪಿಯನ್ನ ಧರೆಗೆ ಉರುಳಿಸುತ್ತದ? ನಿಮಗೆ ಈ ಪ್ರಶ್ನೆ ತಮಾಷೆಯದ್ದು ಅಥವಾ ಆತುರದ್ದು ಅನಿಸಬಹುದು. ಆದರೆ ಈ ಪ್ರಶ್ನೆಯನ್ನ ಅಷ್ಟು ಲಘುವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ನಡೀಬಹುದು. ಮೊನ್ನೆ ಮದ್ದೂರಿಗೆ ಬಂದಂತ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಯತ್ನಾಳ್ ಅವರಿಗೆ ಅಲ್ಲಿನ ಜನ ನೀಡಿದ ಭರ್ಜರಿ ಸ್ವಾಗತವನ್ನ ನೋಡಿ. ಈ ವಿಡಿಯೋ ನೋಡಿ, ಬಿಜೆಪಿ ಪಕ್ಷದ ವಿರುದ್ಧ ಹಿಂದೂಗಳೇ ಬಂಡಾಯ ಎದ್ದಂತೆ ಕಾಣಿಸ್ತಾ ಇದೆ. ವಿಧಾನಸಭೆಯಲ್ಲಿ ಮಾತಾಡುವುದೇ ಬೇರೆ, ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಬೇರೆ, ಡಿ.ಕೆ. ಶಿವಕುಮಾರ್ ಮನೆಗೆ ಇರುವುದೇ ಬೇರೆ. ಆದ್ರೆ ಇಡೀ ಕರ್ನಾಟಕ ಜನರನ್ನ ಮೋಸ ಮಾಡ್ಕೊತ ಬಂದಿದ್ದಾರೆ ಬಂಧುಗಳೇ. ಈಗ ಕಾಲ ಬದಲಾವಣೆ ಆಗಿದೆ. ನಿನ್ನೆ ನೇಪಾಳದಲ್ಲಿ ಹೆಂಗಾಗಿತ್ತಲ್ಲ, ಈಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ಸಾವಿರ ಸರ್ಕಾರ ನಡೆಸಿದ್ರೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಎಷ್ಟು ತಗೊಂಡು ಕೇಳ್ತಾ ಇದ್ದೀನಿ, ಇನ್ನು 3 ತಿಂಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ಹೋಗಲು ಹಿಂದೂ ಪರವಾಗಿರುವಂತ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವೇ ತಗೊಂಡು ಬರ್ಲಾಗತ್ತೀರಿ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆದ ಪ್ರಕರಣ ಈಗ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಮದ್ದೂರಿಗೆ ಬಿಜೆಪಿ ಎಲ್ಲಾ ಅಗ್ರ ನಾಯಕರು ಆಗಮಿಸಿದ್ದಾರೆ. ಪ್ರತಿಭಟನೆ, ಬಂದ್ ಎಲ್ಲವೂ ನಡೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ್ ಗೌಡ, ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹೀಗೆ ಬಿಜೆಪಿಯ ಘಟಾನುಘಟಿ ನಾಯಕರು ಮದ್ದೂರಿಗೆ ಬಂದರು. ಸಾಮೂಹಿಕ ಗಣೇಶ ವಿಸರ್ಜನೆಯ ಭಾರೀ ಮೆರವಣಿಗೆಯಲ್ಲಿ ಅವರೆಲ್ಲ ವೀರಾವೇಶದಿಂದ ಭಾಷಣಗಳನ್ನ ಮಾಡಿದ್ರು. ಆದ್ರೆ ಅವರೆಲ್ಲ ಹೋದ 2 ದಿನಗಳ ಬಳಿಕ ಬಿಜೆಪಿಯ ಸಸ್ಪೆಂಡೆಡ್ ಡಬಲ್ ಸ್ಟಾರ್ ವಿಜಯಪುರದ ಶಾಸಕ ಬಸನಗೌಡ ಯತ್ನಾಳ್ ಬಂದ್ರು ನೋಡಿ. ಆಗ ಸೇರಿದ ಜನಸಾಗರ ಬಿಜೆಪಿ ನಾಯಕರನ್ನ ಬೆಚ್ಚಿ ಬೀಳಿಸುವಂತಿತ್ತು. ಅಶೋಕ, ವಿಜಯೇಂದ್ರ, ಸಿಟಿ ರವಿ, ಅಶ್ವಥ್ ನಾರಾಯಣ್ ಇವರೆಲ್ಲರ ಸ್ವಾಗತಕ್ಕೆ ಬಂದು ಸೇರಿದ ಜನರಿಗಿಂತ 3 ಪಟ್ಟು ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಯತ್ನಾಳ್ ಸಭೆಗೆ ಸೇರಿದ್ರು. ಬಿಜೆಪಿಯ ಅಷ್ಟೂ ಜನ ನಾಯಕರು ಯತ್ನಾಳ್ ಮುಂದೆ ಟುಸ್ ಪಟಾಕಿ ಎನ್ನುವಂತೆ ಮದ್ದೂರಿನಲ್ಲಿ ಯತ್ನಾಳ್ ಸಭೆ ನಡೆಯಿತು. ಮದ್ದೂರಿನ ಆ ಸಭೆಯಿಂದಲೇ ಯತ್ನಾಳ್ ತಮ್ಮ ಹೊಸ ಪಕ್ಷ ಸ್ಥಾಪನೆಯ ಘೋಷಣೆಯನ್ನ ಮಾಡಿದ್ರು. ಆ ವಿಡಿಯೋ ನೋಡಿ. ಕರ್ನಾಟಕದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬರ್ಬೇಕೋ ಇಲ್ಲ ನೋಡ್ರಿ. ನಾವು ಹಿಂದೂಗಳು ಒಂದಾದೀವಿ ಅಂದ್ರ ಯಾರೆಟ್ಟೆ ರೊಕ್ಕ ಕೊಡ್ಲಿ, ಯಾರೆಟ್ಟೆ ದಾರು ಹಂಚಲಿ, ಆದ್ರೆ ಹೋಟ್ ಮಾತ್ರ ಯಾವ ಕಟ್ಟರ್ ಹಿಂದೂ ಅದಾನೆ, ಯಾವ ನಿಮ್ದ ಪರವಾಗಿರ್ತಾನೆ ಅವನಿಗೆ ಓಟ್ ಹಾಕಿ ಸಾಕಿ. ಎಲ್ಲ ಜಾತಿ ಇವತ್ತು ಮಂಡ್ಯ ಜಿಲ್ಲೆದಿಂದಲೇ ನಾನು ಯುದ್ಧ ಪ್ರಾರಂಭ. ಯತ್ನಾಳ್ಗೆ ಬಿಜೆಪಿಯೊಳಗೆ ಭಾರಿ ಜನಬೆಂಬಲ ಇರುವಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಅವರು ಬೆಳಗಾವಿ, ವಿಜಯಪುರ ಮುಂತಾದ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಾಗ್ಲೂ ಹೀಗೆಯೇ ಜನ ಸೇರಿದ್ರು. ಆದ್ರೆ ಆಗ ಅವರು ಬಿಜೆಪಿಯ ಅಧಿಕೃತ ಶಾಸಕರಾಗಿದ್ರು. ಈಗ ಯತ್ನಾಳ್ ಬಿಜೆಪಿಯಲ್ಲಿ ಇಲ್ಲ. ಬಿಜೆಪಿ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದೆ. ಪಕ್ಷದಿಂದ ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾದಂತಿದೆ. ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರೇ ಚಿಂತೆ ಮಾಡುವಂತೆ ಬಿಜೆಪಿಯ ಕಾರ್ಯಕರ್ತರು ಯತ್ನಾಳ್ ಸಭೆಗಳಿಗೆ ಹುಚ್ಚೆದ್ದು ಸೇರ್ತಾ ಇದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ಸಿನದ್ದು ಅಡ್ಜಸ್ಟ್ಮೆಂಟ್ ರಾಜಕೀಯ ಅನ್ನೋದು ಯತ್ನಾಳ್ ನೇರವಾಗಿ ಮಾಡುವ ಆರೋಪ. ಇದಕ್ಕೆ ಪ್ರತಿಯಾಗಿ ರಾಜ್ಯದಲ್ಲಿ ಕರ್ನಾಟಕ ಹಿಂದೂ ಪಕ್ಷ ಕಟ್ಟೋದಾಗಿ ಯತ್ನಾಳ್ ಘೋಷಣೆಯನ್ನ ಮಾಡಿದ್ದಾರೆ. ನಮ್ಮ ಪಕ್ಷದ ಚಿಹ್ನೆ ಬುಲ್ಡೋಸರ್. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮಾದರಿಯ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕಿದೆ. ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲ ಅನಧಿಕೃತ ಮಸೀದಿಗಳನ್ನ ಕೆಡವುತ್ತೇವೆ. ನಮ್ಮ ಸರ್ಕಾರ ಬಂದ ಮೇಲೆ ನೀವು ಹಿಂದೂಗಳು ಯಾವ ಮಸೀದಿಯ ಮುಂದೆ ಎಷ್ಟೊತ್ತು ಬೇಕಾದ್ರೂ ಡ್ಯಾನ್ಸ್ ಮಾಡಬಹುದು ಎಂದು ಯತ್ನಾಳ್ ಭಾಷಣದಲ್ಲಿ ಹೇಳಿದ್ದಾರೆ. ಅವರ ಈ ಹೇಳಿಕೆಗೆ ಅಲ್ಲಿ ಸೇರಿದ್ದ ಸಾವಿರಾರು ಯುವಕರು ಸಿಳ್ಳೆ ಹೊಡೆದು ಕುಣಿದು ಕುಪ್ಪಳಿಸಿದ್ದಾರೆ. ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಅದು ಯಶಸ್ವಿಯಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಆದರೆ ಹೊಸ ಪಕ್ಷ ಕಟ್ಟೋದ್ರಲ್ಲಿ ಯತ್ನಾಳ್ ಏಕಾಂಗಿಯಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ.
ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಿರಬಹುದು, ಆದರೆ ಅವರ ಜೊತೆಗೆ ಇವತ್ತಿಗೂ ಬಿಜೆಪಿಯ 10-12 ಪ್ರಮುಖ ನಾಯಕರು ಗಟ್ಟಿಯಾಗಿ ನಿಂತಿದ್ದಾರೆ. ಪ್ರತಾಪ್ ಸಿಂಹ, ಅರವಿಂದ್ ಬೆಲ್ಲದ್, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ ಮುಂತಾದ ಬಿಜೆಪಿ ನಾಯಕರ ದೊಡ್ಡ ದಂಡೆ ಯತ್ನಾಳ್ಗೆ ಬೆಂಬಲವನ್ನ ನೀಡ್ತಾ ಇದೆ ಅನ್ನೋದು ಗುಟ್ಟಿನ ಸಂಗತಿ ಏನಲ್ಲ. ಈ ನಾಯಕರ ದಂಡೆ 2 ಸಲ ದೆಹಲಿಗೆ ಹೋಗಿ ಯತ್ನಾಳ್ ಉಚ್ಚಾಟನೆಯನ್ನ ರದ್ದುಗೊಳಿಸಲು ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನವನ್ನ ನಡೆಸಿತ್ತು. ದೆಹಲಿ ಬಿಜೆಪಿ ಮೂಲಗಳ ಪ್ರಕಾರ ಬಸನಗೌಡ ಯತ್ನಾಳ್ ಅವರನ್ನ ಬಿಜೆಪಿಗೆ ಮರಳಿ ಸೇರಿಸಿಕೊಳ್ಳುವ ಆಲೋಚನೆ ಹೈಕಮಾಂಡ್ ಮುಂದೆ ಇಲ್ಲ. ಈ ಹಿಂದೆ ಉಚ್ಚಾಟನೆ ಮಾಡಿದಾಗ ಸ್ವತಃ ಯಡಿಯೂರಪ್ಪ ಅವರೇ ಖುದ್ದಾಗಿ ಅವರನ್ನ ಮತ್ತೆ ಪಾರ್ಟಿಗೆ ಬರಮಾಡಿಕೊಂಡಿದ್ರು. ಈಗ ಅಂತಹ ಪರಿಸ್ಥಿತಿ ಇಲ್ಲ. ಬಿವೈ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗೋದು ಖಚಿತವಾಗಿದೆ. ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಯತ್ನಾಳ್ಗೆ ಮತ್ತೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ವಿಜಯಪುರದಲ್ಲಿ ಯತ್ನಾಳ್ಗೆ ಪಕ್ಷದೊಳಗೆ ತೀವ್ರ ವಿರೋಧ ಇದೆ. ಸಂಸದ ರಮೇಶ್ ಜಿಗಜಿಣಗಿ, ಮಾಜಿ ಶಾಸಕ ಅಪ್ಪು ಪಟ್ಟಣಶೆಟ್ಟಿ, ಬಿಜೆಪಿ ಪ್ರಮುಖ ನಾಯಕ ವಿಜಯಗೌಡ ಪಾಟೀಲ ಎಲ್ಲರೂ ಯತ್ನಾಳ್ ವಿರುದ್ಧ ಕತ್ತಿ ಮಸುತ್ತಿದ್ದಾರೆ. ಹಾಗಾಗಿ ಯತ್ನಾಳ್ಗೆ ಈಗ ಬಿಜೆಪಿ ಬಾಗಿಲು ಪರ್ಮನೆಂಟ್ ಆಗಿ ಬಂದ್ ಆದಂತೆಯೇ ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಹೊಸ ಪಕ್ಷ ಕಟ್ಟೋದೊಂದೇ ಈಗ ಯತ್ನಾಳ್ಗೆ ಉಳಿದಿರುವ ದಾರಿ. ಹೊಸ ಪಕ್ಷ ಕಟ್ಟಿದ ಬಳಿಕ ಯತ್ನಾಳ್ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡುವುದು ಗ್ಯಾರಂಟಿ. ಬಿಜೆಪಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನ ಹೊಂದಿದೆ. ಆದರೆ ಪಕ್ಷದಲ್ಲಿ ಹೆಚ್ಚುತ್ತಿರುವ ಪ್ರಖರ ಹಿಂದುತ್ವವಾದಿ ಕಾರ್ಯಕರ್ತರು ಯತ್ನಾಳ್ ಪಕ್ಷದ ಕಡೆಗೆ ವಾಲುವಂತೆ ಕಾಣಿಸ್ತಾ ಇದೆ. ಇದು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಕಠಿಣ ಸವಾಲನ್ನ ಒಡ್ಲಿದೆ. ಬಿಜೆಪಿ ಪ್ರಬಲವಾಗಿರುವ ಸುಮಾರು 20-25 ಕ್ಷೇತ್ರಗಳಲ್ಲಿ ಯತ್ನಾಳ್ ತಮ್ಮ ಕರ್ನಾಟಕ ಹಿಂದೂ ಪಕ್ಷದ ಅಭ್ಯರ್ಥಿಗಳನ್ನ ನಿಲ್ಲಿಸಬಹುದು. ಅಲ್ಲಿ ಯತ್ನಾಳ್ ಪಕ್ಷ ಗೆಲ್ಲುವ ಬಗ್ಗೆ ಹೇಳಲಾಗದು. ಆದರೆ ಆ 25 ಕ್ಷೇತ್ರಗಳನ್ನ ಬಿಜೆಪಿ ಸೋಲೋದಂತೂ ಖಂಡಿತ. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ಹಲವು ಕ್ಷೇತ್ರಗಳಲ್ಲಿ ತೀವ್ರವಾದಿ ಹಿಂದುತ್ವವಾದಿಗಳನ್ನ ಬೆಳೆಸಿದೆ. ಈ ತೀವ್ರವಾದಿಗಳೇ ಈಗ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ನಾಯಕತ್ವಕ್ಕೆ ಮುಳ್ಳಾಗಿ ಪರಿಣಮಿಸಿದ್ದಾರೆ.